ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಖರ್ ಬೆಂಗಳೂರು. ನಾನು ನಿಮ್ಮ ರವಿಜಯಣ್ಣ. ಸರ್, ಇಷ್ಟು ದಿನ ನಿಮಗೆ ವೀಡಿಯೋಸ್ ಮಾಡಿದ್ರಿ, ಅದಕ್ಕೆ ನಾವು ಭಾಳಷ್ಟು ಕಮೆಂಟ್ ಕೂಡ ಮಾಡಿದ್ದೀವಿ. ನಮ್ಮ ವೀಡಿಯೋಸ್ನ ನೋಡ್ತಾನೆ ಇರಿ, ಆದಷ್ಟು ನಿಮಗೆ ನಿಮ್ಮ ಆನ್ಸರ್ಸ್ ಕೊಡ್ತೀವಿ ಅಂತ ಮಾತ್ರ ನೀವು ರಿಪ್ಲೈ ಮಾಡ್ತಾಯಿದ್ರಿ. ಯಾವುದಕ್ಕೂ ನಮಗೆ ರಿಪ್ಲೈ ಬಂದಿಲ್ಲ ಅಂತ ಕೆಲವೊಬ್ಬರು ಕೇಳಿದ್ದು ಉಂಟು. ಸೊ ಅಂಥವ್ರಿಗೆ ಇವತ್ತು ನಾವು ಸ್ಪೆಷಲಾಗಿ ಒಂದು ವೀಡಿಯೋಸ್ ಮಾಡ್ತಾಯಿದ್ದೀವಿ. ನಿಮ್ಮ ಕಮೆಂಟ್ಸ್ಗೆ ಮತ್ತು ನಿಮ್ಮ ಕ್ವೆರೀಸ್ಗೆ ಮತ್ತು ನೀವು ನಿಮ್ಗೆ ಕೊಟ್ಟಿರೋ ಟೈಮ್ಗೆ ಧನ್ಯವಾದಗಳು. ನೀವು ಇನ್ನೂ ಏನಾದರೂ ಕೇಳಬೇಕು ಅನ್ನೋದಿತ್ತು ಅಂದರೆ ಖಂಡಿತವಾಗಿ ನೀವು ಕಮೆಂಟ್ ಮಾಡಿ. ಅದ್ರ ಮೇಲೆ ನಾವು ಆದಷ್ಟು ಬೇಗ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತೀವಿ. ಅಕಸ್ಮಾತ್ ಆಗಿಲ್ಲ ಸರ್, ನಿಮ್ಗೆ ಸ್ವಲ್ಪ ಟೈಮ್ ಅರ್ಜೆಂಟ್ ಇದೆ ನಮಗೆ ಅಂದರೆ ಖಂಡಿತವಾಗೂ ಕಾಲ್ ಮಾಡಿಬಿಟ್ಟು ನಿಮ್ದು ಏನೇ ಕ್ವರೀಸ್ ಇರ್ಬೋದು ದಯವಿಟ್ಟು ತಿಳ್ಕೊಳ್ಳಿ ಅದಕ್ಕೆ ಉತ್ತರಗಳನ್ನ. ನಮ್ಮ ಕೈಲಿ ಆದಷ್ಟು ನಾವು ನಿಮಗೆ ಸಹಾಯ ಮಾಡ್ತೀವಿ. ಸೊ ಈಗ ನೀವು ನಮಗೆ ವೀಡಿಯೋಸ್ ನೋಡಿ ಕಮೆಂಟ್ ಮಾಡಿರೋರು ಯಾರ್ಯಾರು, ಅವ್ರದ್ದು ಏನೇನು ಕ್ವೆಶ್ಚನ್ಸ್ ಇದೆ ಅನ್ನೋದು ಕೂಡ ನಾವು ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಅದಕ್ಕೇನು ಉತ್ತರ ಇದೆ ಅಂತಲೂ ಹೇಳ್ತೀನಿ. ಸೊ ನೋಡಿ, ಸೊ ಇವತ್ತಿನ ಟಾಪಿಕ್ ಆ್ಯಕ್ಚುಲಿ ಏನಂದರೆ ಕಮೆಂಟ್ಸ್ ಮಾಡಿರೋರಿಗೆ ನಾವು ಆನ್ಸರ್ ಮಾಡ್ತಾಯಿದ್ದೀವಿ ಅಷ್ಟೇ. ಬೇರೆ ನಿಮಗೆ ಸ್ಪೆಷಲಾಗಿ ಟಾಪಿಕ್ಸ್ ಅಂತ ಏನಿಲ್ಲ ಇದರಲ್ಲಿ. ಅದರಲ್ಲಿ ನಿಮ್ಗೆ ಏನಾದ್ರು ಉಪಯೋಗ ಆಗೋದು ಸಿಗುತ್ಬೋದೇನೋ, ಕಾದು ನೋಡಿ. ಸೊ ಈಗ ಮೊದಲನೇ ಕಮೆಂಟು ನಾವು ತೊಗೊಂಡಿರೋದು ಆನ್ಸರ್ ಮಾಡಲಿಕ್ಕೆ ಯಾರ್ದು ಅಂದರೆ ಮಂಜು SM ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಅವರು ಮೊದಲನೇ ಪ್ರಶ್ನೆ ಏನು ಕೇಳಿದರು ಅಂದರೆ, ಸರ್ ಬೋರ್ವೆಲ್ ನೀರನ್ನ ನಾವು ಉಪಯೋಗಿಸ್ಬಾರ್ದಾ ನಾವು ಕನ್ಸ್ಟ್ರಕ್ಷನ್ ಮಾಡುವಾಗ ಅಂತ. ಈಗ ಬೋರ್ ನೀರಲ್ಲಿ ಆಗಲಿ ಅಥವಾ ಯಾವುದೇ ನೀರಾಗಲಿ, ನಿಮಗೆ ಬೋರ್ ನೀರಿತ್ತು, ನೀವು ಬೋರ್ ಹಾಕ್ಸಿದಾಗ ಬೋರ್ ನೀರು ಬಂದಿದೆ, ಆ ನೀರನ್ನ ನೀವು ಉಪಯೋಗಿಸ್ಬೋದೋ ಇಲ್ವೋ ಕಾಂಕ್ರೀಟ್ ಮಾಡಲಿಕ್ಕೆ, ಇಲ್ಲ ನೀವು ಹೊರಗಡೆಯಿಂದ ತರಿಸೋ ನೀರು ಯೋಗ್ಯವಾಗಿದೆಯೋ ಇಲ್ವೋ ಅಂತ ತಿಳ್ಕೊಬೇಕು ಅಂದರೆ ನೀವು ಯಾವುದೇ ನೀರು ಉಪಯೋಗಿಸ್ಬೇಕಾದ್ರೂ ಅದ್ರ pH ವ್ಯಾಲ್ಯೂ ಅಂತ ಮಾತ್ರ ಹೇಳ್ತೀವಿ. ಆ pH ವ್ಯಾಲ್ಯೂ ಯಾವತ್ತಿದ್ರೂ 6.5 ಇಂದ 7.5 ಇದ್ದರೆ ಸಾಕು, ನೀವು ನೀರನ್ನು ಉಪಯೋಗಿಸ್ಬೋದು. ಮತ್ತು ಇನ್ನು ನಾವು ಜನರಲಾಗಿ ಹೇಳಬೇಕು ಅಂದರೆ ಕುಡಿಯಲಿಕ್ಕೆ ಯೋಗ್ಯವಾಗಿರುವಂಥ ನೀರನ್ನೇ ನಾವು ಕಾಂಕ್ರೀಟ್ಗೆ ಉಪಯೋಗಿಸ್ಬೇಕು. ಅದು ಬಿಟ್ಟರೆ ನಿಮಗೆ ಮಣ್ಣು ನೀರಿರೋವಂಥದ್ದು ಅಥವಾ ಎಲ್ಲೋ ಕಪ್ಪು ನೀರು ಇಲ್ಲ ಚರಂಡಿ ನೀರು, ಇಂಥ ನೀರುಗಳನ್ನ ನಾವು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು. ಮತ್ತು ಯಾವುದೇ ಕಾರಣಕ್ಕೂ ನಾವು ಕ್ಲೋರೈಡ್ ಕಂಟೆಂಟು ಅಥವಾ ನಿಮ್ಗೇನು ಸಾಲ್ಟ್ ಕಂಟೆಂಟ್ ಅಂತ ಏನು ಹೇಳ್ತೀವಿ, ಉಪ್ಪು ನೀರು, ಅಂಥ ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಉಪಯೋಗಿಸ್ಬಾರ್ದು. ಏನಕ್ಕೆ ಸರ್ ಅದನ್ನ ಏನಕ್ಕೆ ಉಪಯೋಗಿಸ್ಬಾರ್ದು ಅಂದರೆ, ಅದರಲ್ಲಿ ಸಾಲ್ಟ್ ಕಂಟೆಂಟ್ ಯಾವಾಗಿರುತ್ತೋ, ಸಾಲ್ಟ್ ಕಂಟೆಂಟ್ ಯಾವತ್ತು ನಿಮಗೆ ಕಬ್ಬಣನ ರಸ್ಟ್ ಮಾಡುತ್ತೆ. ಸೊ ನೀವು ಯಾವಾಗ ಕಾಂಕ್ರೀಟ್ ಹಾಕ್ತಿರೋ ಅಲ್ಲೆಲ್ಲ ಕಬ್ಬಣ ಇದ್ದೇ ಇರುತ್ತೆ. ಸೊ ನೀವು ಆ ಕಾಂಕ್ರೀಟಲ್ಲಿ ನೀರಲ್ಲಿ ಸಾಲ್ಟ್ ಕಂಟೆಂಟ್ ಇತ್ತು ಅಂದರೆ ಒಳಗಿರೋ ಕಬ್ಬಣ ರಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ನಿಮಗೆ ಉಪ್ಪಿನಂಶ ಇರೋವಂಥ ನೀರನ್ನ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಸೊ ಇದು ನಮ್ಮ ಮಂಜುನಾಥ್ SM ಅವರ ಮೊದಲನೇ ಕಮೆಂಟ್ಗೆ ನಮ್ಮದು ರಿಪ್ಲೈ. ಮತ್ತು ಅದೇ ಮಂಜುನಾಥ್ SM ಅವರು ಮತ್ತೆ ಇನ್ನೊಂದು ಕಮೆಂಟ್ ಕೊಟ್ಟಿದ್ದಾರೆ. ಅದು ಏನು ಅಂತಲೂ ನೋಡೋಣ, ಅದಕ್ಕೇನು ಉತ್ತರ ಅಂತಲೂ ಹೇಳ್ತೀನಿ ನಾನು ನಿಮಗೆ. ಸರ್, ಈಗ RMCಗೂ ಮತ್ತು ಸೈಟ್ ಮಿಕ್ಸ್ ಕಾಂಕ್ರೀಟು ಅಂದರೆ ರೆಡಿ ಮಿಕ್ಸ್ ಕಾಂಕ್ರೀಟು ಮತ್ತು ಸೈಟ್ ಮಿಕ್ಸ್ ಕಾಂಕ್ರೀಟ್ ಅಂತ ಎರಡು, ನಾವು ಅದ್ರ ಮೇಲೆ ವಿಡಿಯೋ ಕೂಡ ಮಾಡಿದ್ವಿ. ಅದು ನಿಮಗೆ ಮೇಲ್ಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಂತೂ ಒಂದು ಬರ್ತಾ ಇರುತ್ತೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ, ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗಿಯೂ ಆ ವಿಡಿಯೋ ನೋಡ್ಬೋದು. ಸೊ ಈಗ ಅವ್ರು ಕೇಳ್ತಿರೋ ಪ್ರಶ್ನೆ ಏನಂದರೆ, ಸರ್ RMC ರೆಡಿ ಮಿಕ್ಸ್ ಕಾಂಕ್ರೀಟ್ಗೂ ಸೈಟ್ ಮಿಕ್ಸ್ ಕಾಂಕ್ರೀಟ್ ಅಂದರೆ ನಾವೇನು ಗ್ಯಾಂಗ್ ಕಾಂಕ್ರೀಟ್ ಅಂತೀವಿ, ಇದೆರಡಕ್ಕೂ ರೇಟ್ ವ್ಯತ್ಯಾಸ ಏನಿದೆ, ಯಾವುದು ನಮಗೆ ಬಹಳಷ್ಟು ಉಪಯೋಗವಾದದ್ದು ಅಥವಾ ನಮಗೆ ಚೀಪಾಗುವಂಥದ್ದು ಯಾವುದು ಅಂತ. ಈಗ ಇವೆರಡರಲ್ಲೂ ನೋಡಿದಾಗ ಏನಾಗುತ್ತೆ, ನಿಮಗೆ ಸೈಟ್ ಮಿಕ್ಸ್ ಕಾಂಕ್ರೀಟ್ ಅಥವಾ ಗ್ಯಾಂಗ್ ಕಾಂಕ್ರೀಟ್ ಅಂತ ಏನು ಹೇಳ್ತೀವಿ, ಅಲ್ಲಿ ನಿಮಗೆ ಖಂಡಿತವಾಗಿಯೂ ಸ್ವಲ್ಪ ದುಡ್ಡು ಉಳಿಯುತ್ತೆ. ಹೆಂಗೆ, ಎಷ್ಟು ಉಳಿಬೋದು ಸರ್ ಅಂದರೆ, ಒಂದು M3ಗೆ ಏನಿಲ್ಲ ಅಂದರೂ 700ರಿಂದ 1000 ರೂಪಾಯಿವರೆಗೂ ಉಳಿಯಬೋದು. ಸೊ ನಿಮ್ಮದು ಎಷ್ಟು ದೊಡ್ಡ ಸೈಟ್ ಇದೆ, ಎಷ್ಟು ನೀವು M3 ಉಪಯೋಗಿಸ್ತೀರಾ ಅಂತ ನೋಡ್ಬೋದು. ಸರ್ ಅಷ್ಟೊಂದು ದುಡ್ಡು ಉಳಿಯೋದಾದರೆ ನಾವು RMCಗೆ ಯಾಕೆ ಹೋಗ್ಬೇಕು ಸರ್? ಸೊ ಇದಕ್ಕೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲು ಮತ್ತು ಅದಕ್ಕೆ ಆನ್ಸರ್ ಅಂದರೆ, ಮನೇಲೇ ಅಡುಗೆ ಮಾಡುವಾಗ ನಾವು ಹೋಟ್ಲಿಗೆ ಯಾಕೆ ಹೋಗ್ತೀವಿ ಅಂತ. ಮನೇಲಿ ಏನಕ್ಕೆ ಅಂದರೆ, ಮನೆ ಅಡುಗೆನೂ ಒಳ್ಳೆಯದೇ, ಹೋಟ್ಲ್ ಅಡುಗೆನೂ ನಾಲ್ಗೆಗೆ ರುಚಿಯಾದದ್ದೇ. ಆದರೂ ನಾವು ಹೋಟ್ಲಲ್ಲಿ ತಿನ್ನಬೇಕು ಅಂತ ಹೆಂಗೆ ಇಷ್ಟಪಡ್ತೀವೋ ಅದೇ ರೀತಿ. ಸೊ ಇದರಲ್ಲಿ ಇನ್ನೊಂದು ಏನಂದರೆ, ನಿಮಗೆ ಕ್ವಾಲಿಟಿ ವೈಸ್ಗೆ ಹೋದಾಗ ನಾನು ಹೇಳ್ದಂಗೆ ಮೊದಲೇ RMC ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ಅದರಲ್ಲಿ. ಇನ್ನು ಸೈಟ್ ಮಿಕ್ಸಲ್ಲಿ ಸಿಗೋಲ್ಲ ಅಂತಲ್ಲ, ಆದರೆ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ, ಅದಕ್ಕೆ ಆದಂಥ ಒಂದು ಲಿಮಿಟೇಷನ್ಸ್ ಇದೆ ಅಷ್ಟೇ. ಮತ್ತು ಅವ್ರದ್ದೇ ಆದ ಮತ್ತೊಂದು ಉದಾಹರಣೆ ಏನಂದರೆ, ಏನು ಕೇಳಿದ್ದು ಅಂದರೆ ಅವರು, ಈಗ ನಾವು ಎಸ್ಟಿಮೇಟ್ ಮಾಡಿಬಿಟ್ಟು RMCಗೆ ಆರ್ಡರ್ ಮಾಡ್ತೀವಿ ಸರ್, ಅದು ಹೆಚ್ಚು ಕಡಿಮೆ ಆಗುತ್ತಾ, ತಪ್ಪಾಗ್ಬೋದಾ, ಅಥವಾ ಉಳಿದಿದ್ದು ಏನಾದರೂ ವೇಸ್ಟೇಜಸ್ ಜಾಸ್ತಿ ಇರುತ್ತಾ, ಯಾವ ರೀತಿ ಅಂತ. ಸೊ ಇದರಲ್ಲಿ ಏನಾಗುತ್ತೆ, ಕೆಲವು ಸಲ ಈಗ ನಿಮಗೆ 15 M3 ಅದ್ರ ಮೇಲೊಂದು 10 ಬಾಂಡ್ಲಿ 20 ಬಾಂಡ್ಲಿ ಎಕ್ಸ್ಟ್ರಾ ಬೇಕಾಗ್ಬೋದು. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅವರು RMCಯಿಂದ 10 ಬಾಂಡ್ಲಿ 20 ಬಾಂಡ್ಲಿ ತಂದು ಕೊಡೋದಿಲ್ಲ. ಇಲ್ಲ ಅವರು ಅರ್ಧ M3 ಕಳಿಸ್ತಾರೆ, ಇಲ್ಲ ಅಂದರೆ 1 M3 ಕಳಿಸ್ತಾರೆ.
ಸೊ ಅರ್ಧ ಎಮ್ ಕ್ಯೂಬ್ ಅಂದರೆ ಅದು ಸಪ್ರೇಟಾಗಿ ಅಂತೂ ಕಳಿಸ್ಕೊಡೋದಿಲ್ಲ. ಅವರೇನು ಮಾಡ್ತಾರೆ, ನೀವು ಹೇಳಬೇಕಾದ್ರೆ 4.25 ಎಮ್ ಕ್ಯೂಬು, 3.25 ಎಮ್ ಕ್ಯೂಬು ಆ ಥರ ನೀವು ಕೊನೆಯ ಲೋಡ್ ಏನಿರುತ್ತೋ ಅದರಲ್ಲಿ ನೋಡಿ ಹೇಳಬೇಕಾಗತ್ತೆ. ಸೊ ಅಷ್ಟು ಬರುತ್ತೆ. ಬಂದಾಗ ನಿಮಗೆ ಯಥೇಚ್ಛವಾಗೇ ಇರುತ್ತೆ, ಸ್ವಲ್ಪ ವೇಸ್ಟೇಜ್ ಇದ್ದೇ ಇರುತ್ತೆ. ಬಟ್ ಏನಾಗುತ್ತೆ, ನಿಮಗೆ ಕ್ವಾಲಿಟಿ ಅಂತೂ ಮೇಂಟೈನ್ ಆಗುತ್ತೆ. RMCಲಿ ನಿಮಗೆ ಖಂಡಿತವಾಗಿಯೂ ಎಕ್ಸಾಕ್ಟಾಗಿ ವಿತೌಟ್ ವೇಸ್ಟೇಜ್ ಅಂತೂ ಆಗಲಿಕ್ಕೆ ಬಹಳಷ್ಟು ಚಾನ್ಸ್ ಕಡಿಮೆ. ಅದು ಬಹಳಷ್ಟು ರೇರೆಸ್ಟ್ ಥಿಂಗ್ ನಿಮಗೆ ಕಾಣ್ಲಿಕ್ಕೆ ಸಿಗುವಂಥದ್ದು. ಆದರೆ ನಿಮ್ಮ ಗ್ಯಾಂಗ್ ಕಾಂಕ್ರೀಟಲ್ಲಿ ಹೋದಾಗ ಏನಾಗುತ್ತೆ, ಇನ್ನು 2 ಬಾಂಡ್ಲಿ ಕಳಿಸೋ 3 ಬಾಂಡ್ಲಿ ಕಳಿಸೋ ಅಂದಾಗ ಕಲಿಸ್ಕೊಡೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಅವ್ರು ನಿಮಗೆ ಕಲಿಸ್ಕೊಡ್ತಾರೆ. ಆ ರೀತಿಯಿಂದ ನಿಮಗೆ ವೇಸ್ಟೇಜಸ್ಸು ಕಾಂಕ್ರೀಟ್ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಮೆಟೀರಿಯಲ್ ವೇಸ್ಟೇಜಲ್ಲಿ ಹೋದಾಗ ಸೈಟ್ ಮಿಕ್ಸಲ್ಲಿ ಏನಾಗುತ್ತೆ, ಕೆಲವೊಂದು ಮೋರಿಗೆ ಸೇರ್ಕೊಳ್ಳೋದಿರ್ಬೋದು, ಇಲ್ಲ ಮಳೆಯಿಂದ ರೋಡಲ್ಲಿ ಹರ್ಕೊಂಡು ಹೋಗೋವಂಥದ್ದು ಸ್ಯಾಂಡ್ ಇರ್ಬೋದು, ಅದೆಲ್ಲ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ಮತ್ತು ನೀವು ಅದನ್ನ ಮೇಂಟೈನ್ ಕೂಡ ಮಾಡಬೇಕಾಗತ್ತೆ ಅಷ್ಟೇ. ಸೊ ಇದು ನಮ್ಮ ಮಂಜುನಾಥ್ SM ಅವರು ಮಾಡಿರೋವಂಥ ಕಮೆಂಟ್ಗೆ ಉತ್ತರಗಳು. ಇನ್ನೂ ಹೆಚ್ಚು ನೀವು ಕಮೆಂಟ್ ಮಾಡಿ, ನಾವು ಅದಕ್ಕೆ ರಿಪ್ಲೈ ಕೂಡ ಆದಷ್ಟು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ನಮಗೆ ಶಿವರಾಜ್ ಕಾಮರ್ ಅನ್ನೋರು ಒಬ್ಬರು ಇದ್ದಾರೆ. ಶಿವರಾಜ್ ಕಾಮರ್ ಅನ್ನೋ ವ್ಯೂವರ್ ಕೂಡ ಅವರು ಒಂದು ಕ್ವಶನ್ ಕೇಳಿದರು. ಅದೇನೆಂದರೆ, ಸರ್ ಬೇಸಿಕ್ ವಾಸ್ತು ಮೇಲೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಈಗ ವಾಸ್ತು ಎಷ್ಟು ಜನ ನಂಬ್ತಾರೋ ಇಲ್ಲೋ, ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋ ಬದಲು ಅವ್ರ ಕಮೆಂಟ್ಗೆ ಇದರಲ್ಲೇ ನಾವು ತಿಳಿಸೋಣ ಅಂತ. ಸೊ ಈಗ ನನ್ನ ಪಕ್ಕದಲ್ಲಿ ನಿಮಗೆ ಒಂದು ಡ್ರಾಯಿಂಗ್ ಕಾಣಿಸ್ತಾ ಇರುತ್ತೆ. ಈಗ ನಿಮಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ 4 ದಿಕ್ಕಿದೆ. ಅದನ್ನು ನೀವು ಭಾಗ ಮಾಡಿದಾಗ ಏನಾಗುತ್ತೆ, ಒಂದು ಅಗ್ನಿ ಮೂಲೆ, ಇನ್ನೊಂದು ಕುಬೇರ ಮೂಲೆ, ಇನ್ನೊಂದು ವಾಯುವ್ಯ ಮೂಲೆ, ಇನ್ನೊಂದು ದೇವ ಮೂಲೆ ಅಂತ ಬರುತ್ತೆ. ಈ 4 ಮೂಲೆ ಬರೋದ್ರಿಂದ ಏನಾಗುತ್ತೆ, ನಿಮಗೆ ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋದಿರುತ್ತೆ. ಅಗ್ನೇಯ ಮೂಲೆಗೆ ನಾವು ನಾರ್ಮಲಾಗಿ ಯಾವಾಗಲೂ ಕಿಚನ್ ಇಡ್ತೀವಿ. ಮತ್ತು ಕುಬೇರನ ಮೂಲೆ ಬಂದಾಗ ನಿಮ್ಗೆ ಯಾವಾಗಲೂ ಅಲ್ಲಿ ಮಾಸ್ಟರ್ ಬೆಡ್ರೂಮ್, ಅಂದರೆ ಆ ಮನೆಯ ಓನರ್ ಇರುವಂಥ ಸ್ಥಳ ಅದು. ಸೊ ಮತ್ತು ಅಥವಾ ದುಡ್ಡಿಡುವಂಥ ಸ್ಥಳ. ಸೊ ಅದು ಕುಬೇರನ ಮೂಲೆಗೆ ಬರುತ್ತೆ. ಇನ್ನು ವಾಯುವ್ಯ ಮೂಲೆಗೆ ಬಂದಾಗ ನಿಮ್ಗೆ ಯಾವಾಗಲೂ ಟಾಯ್ಲೆಟ್ ಬರಲೇಬೇಕು, ಟಾಯ್ಲೆಟಲ್ಲಿ ಬರುತ್ತೆ. ಇನ್ನು ದೇವ ಮೂಲೆಗೆ ಹೋದಾಗ ನಿಮಗೆ ಸಂಪು ಬರುವಂಥ ಸ್ಥಳ ಅದು. ದೇವಮೂಲೆ ಅಂದರೆ ನಿಮಗೆ ನಾರ್ತ್ ಈಸ್ಟ್ ಕ್ವಾಡ್ರೆಂಟ್ ಅಂತ ಹೇಳ್ತೀವಿ. ನಿಮಗಲ್ಲಿ ವಿಡಿಯೋಲಿ ಕಾಣಿಸ್ತಾ ಇರುತ್ತೆ. ನಾರ್ತ್ ಮತ್ತು ಈಸ್ಟ್ಗಿರುವಂಥದ್ದು ಒಂದು ಕ್ವಾಡ್ರೆಂಟ್ ಬರುತ್ತೆ. ಆ ಕ್ವಾಡ್ರೆಂಟಲ್ಲೇ ನಿಮಗೆ ಸಂಪು ಬರಬೇಕು. ಅದೇ ಕ್ವಾಡ್ರೆಂಟಲ್ಲೇ ನಿಮಗೆ ಪೂಜಾ ರೂಮ್ ಬಂದಷ್ಟು ಬಹಳ ಒಳ್ಳೆಯದು. ಇನ್ನು ನೀವು ಮೇನ್ ಡೋರ್ ಇಡೋದಾದರೂ ಕೂಡ ಅದೇ ದಿಕ್ಕಿನಲ್ಲಿ ಇಟ್ಟರೆ ಭಾಳಷ್ಟು ಪ್ರಶಸ್ತವಾದದ್ದು. ಇದು ನಿಮಗೆ ಬೇಸಿಕ್ ವಾಸ್ತು ಅಷ್ಟೇ. ಸೊ ಇದು ನಮ್ಮ ಶಿವರಾಜ್ ಕಾಮರ್ ಅವ್ರಿಗೆ ಕೇಳಿದಂಥ ಒಂದು ಸಿಂಪಲ್ ಎಕ್ಸಾಂಪಲ್. ಇನ್ನು ನಿಮಗೆ ಆದಷ್ಟು ವಾಸ್ತುಗಳ ಬಗ್ಗೆ ಕೇಳಬೇಕು ಅಂದರೆ ನಿಮಗೆ ತುಂಬ ವೀಡಿಯೋಸ್ ಬೇರೆ ಬೇರೆ ಜಾಗದಲ್ಲಿ ಸಿಗುತ್ತೆ, ಆದಷ್ಟು ನೀವು ನೋಡ್ಬೋದು. ಇದು ಬೇಸಿಕ್ ವೀಡಿಯೋಸ್. ನಮ್ಮ ಹತ್ರ ನಿಮಗೆ ಆದಷ್ಟು ಟೆಕ್ನಿಕಲ್ ಸಿಗುತ್ತೆ. ವಾಸ್ತುಗಳ ಬಗ್ಗೆ ನಾವು ಜಾಸ್ತಿ ಇರೋದೇ ಇದೊಂದು ಕಾರಣಕ್ಕೋಸ್ಕರ. ಯಾಕಂದರೆ ಹೆಚ್ಚು ಅತಾಚೂರಿ ಆಗ್ಬೋದು ಕೆಲವೊಂದು ಜ್ಞಾನ ಇಲ್ಲದೆ ಇರೋದ್ರಿಂದ. ಆ ಕಾರಣದಿಂದ ನಾವು ಬೇಸಿಕ್ ವಾಸ್ತು ಮಾತ್ರ ನಿಮಗೆ ಹೇಳಲಿಕ್ಕೆ ಸಕ್ಷಮರಾಗಿದ್ದೀವಿ. ಅಷ್ಟನ್ನು ನಾನು ನಿಮ್ಗೆ ತಿಳಿಸಿದ್ದೀವಿ. ಧನ್ಯವಾದ. ಇನ್ನು ಲೋಹಿತ್ DS ಅಂತ ಒಬ್ಬರಿದ್ದಾರೆ ನಮ್ಮ ವೀಕ್ಷಕರು. ಅವರು ಒಂದು ಕಮೆಂಟ್ ಮಾಡಿದ್ದಾರೆ. ಸೊ ಅದೇನೆಂದರೆ, ಸರ್ ನಮಗೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ರೇಟ್ಸ್ ಬಗ್ಗೆ ತಿಳಿಸಿ, ಅದ್ರ ಜೊತೆಲಿ ಬೆಸ್ಟು ತುಂಬ ಚೆನ್ನಾಗಿರೋವಂಥ ಸ್ಟೀಲ್ ಯಾವುದು, ಅಂದರೆ TMT ಯಾವುದು ಮತ್ತು ಸಿಮೆಂಟ್ ಯಾವುದು. ನಮ್ಮ ಲೋಹಿತ್ DS ಅವ್ರಿಗೆ ನಾನೇನು ಹೇಳ್ತೀನಿ ಅಂದರೆ, ಈ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ರೇಟ್ಸ್ ಏನಿದೆ ಅದು ತುಂಬ ಏರುಪೇರು ಇದ್ದೇ ಇರುತ್ತೆ ಪ್ರತಿದಿನ. ಸೊ ಆದಷ್ಟು ನಿಮ್ಗೇನು ಸಿಗ್ಬೋದು ಅಂದರೆ, ಎಮ್ ಸ್ಯಾಂಡು ಒಂದು 750 ರೂಪಾಯಿ ಟನ್ನಿಗೆ, ಇನ್ನು ಕಾಂಕ್ರೀಟ್ ಸ್ಯಾಂಡು 1100 ರೂಪಾಯಿ, ಅಂದರೆ ಅದು ಸ್ಟಾರ್ಟಿಂಗ್ ರೇಟ್ ನಾನು ಹೇಳ್ತಾ ಇರೋದು ನಿಮಗೆ 1100 ರೂಪಾಯಿ. ಆಮೇಲೆ ನಿಮಗೆ 20 mm ಜಲ್ಲಿಗೆ ಹೋದಾಗ 850 ರೂಪಾಯಿ. ಇನ್ನು ಎಮ್ ಸ್ಯಾಂಡ್ P ಸ್ಯಾಂಡ್ಗೆ ಹೋದರೆ ನೀವು 1300 ರೂಪಾಯಿ. ಸೊ ಈ ರೀತಿಲಿ ನಿಮಗೆ ವೇರಿಯೇಷನ್ಸ್ ಇರುತ್ತೆ. ಇದು ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ನಾನು ನಿಮ್ಗೆ ಹೇಳ್ತಾ ಇರೋದು. ಅದಕ್ಕೆ ಕಡಿಮೆಗೂ ಸಿಗುತ್ತೆ, ಬಟ್ ಕ್ವಾಲಿಟಿ ನೀವು ವೈಸ್ಗೆ ಹೋದಾಗ ಈ ಥರ ರೇಟ್ಸ್ ಇರುತ್ತೆ. ಇನ್ನು ನೀವು ಸಿಮೆಂಟ್ಗೆ ಹೋಗೋದಾದರೆ ನಿಮಗೆ ಎನಿ ಸಿಮೆಂಟ್ ಯಾವುದಾದ್ರೂ ಬ್ರ್ಯಾಂಡ್ಗೆ ಹೋಗಿ, ಯಾವ ಬ್ರ್ಯಾಂಡ್ ಸಿಮೆಂಟ್ ತೊಗೊಂಡ್ರೂ ಒಳ್ಳೆಯದೇ. ಆದಷ್ಟು ನೀವು 53 ಗ್ರೇಡ್ನೇ ಉಪಯೋಗಿಸಿ. ಎಲ್ಲಿ ಸ್ಟ್ರಕ್ಚರಲ್ ಕಾಂಕ್ರೀಟ್ಗೆ, ಅಂದರೆ ನಿಮಗೆ ಸ್ಲ್ಯಾಬ್ ಇರ್ಬೋದು, ಕಾಲಮ್ ಇರ್ಬೋದು, ಫುಟಿಂಗ್ ಇರ್ಬೋದು, ಪ್ಲಿಂತ್ ಏರಿಯಾ ಇರ್ಬೋದು. ಸೊ ಇಂಥ ಜಾಗದಲ್ಲಿ ನೀವು 53 ಗ್ರೇಡ್ ಉಪಯೋಗಿಸಿ. ಇನ್ನು 43 ನೀವು ಕಟ್ಟಡ ಕಟ್ಟೋಕ್ಕಿರ್ಬೋದು, ಕಲ್ಪಾಯ ಹಾಕೋಕ್ಕಿರ್ಬೋದು, ಇಲ್ಲ ಅಂದರೆ ನೀವು ಚೆಜ್ಜ ಹಾಕೋಕ್ಕಿರ್ಬೋದು, ಅಥವಾ ನಿಮ್ಮ ಪ್ಲಾಸ್ಟಿಂಗಿಗಿರ್ಬೋದು. ಇದಕ್ಕೆಲ್ಲ ನೀವು 43 ಗ್ರೇಡ್ ಉಪಯೋಗಿಸ್ಬೋದು. ಇಲ್ಲ ನೀವೆಲ್ಲಾದರೂ ಮಡ್ಡಿ ಎಳಿತೀರಾ ಅಂದರೆ ಅದಕ್ಕೆಲ್ಲದಕ್ಕೂ 43 ಉಪಯೋಗಿಸ್ಬೋದು. ಅದರಲ್ಲಿ ನಿಮಗೇನು ತೊಂದರೆ ಬರೋದಿಲ್ಲ. ಸೊ ಇದಿಷ್ಟು ನಿಮಗೆ. ಇನ್ನು ನೀವು ಬ್ರ್ಯಾಂಡ್ ಕೇಳಿರೋದ್ರಿಂದ ಬೆಸ್ಟ್ ಬ್ರ್ಯಾಂಡು ಅಂದರೆ, ಈಗ ಆ್ಯಸ್ ಪರ್ ಅಡ್ವರ್ಟೈಸಿಂಗ್ ಹೋಗಬೇಕು ಅಂದರೆ ನಾವು ಅಲ್ಟ್ರಾಟೆಕ್ ಸಿಮೆಂಟು ನಂಬರ್ 1 ಬ್ರ್ಯಾಂಡ್ ಬರುತ್ತೆ. ಇನ್ನು ಟಾಟಾ ಸ್ಟೀಲ್ ಅಥವಾ JSW ಸ್ಟೀಲ್ ಏನಿದೆ ಅದು ನಂಬರ್ 1 ಸ್ಟೀಲ್ ಆಗಿ ಬರುತ್ತೆ. ಇನ್ನು ಅದು ಬಿಟ್ಟರೆ ನಿಮಗೆ ಸ್ಟೀಲ್ ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು. ಯಾಕಂದರೆ ನಾವು ಹೈ ರೈಸ್ ಬಿಲ್ಡಿಂಗ್ಸ್, ನಾವು ಅಪಾರ್ಟ್ಮೆಂಟ್ಸ್ ಎಲ್ಲ ನಾವು ಮಾಡಿದಾಗ
ಯಾವುದೇ ಸ್ಟೀಲ್ ಆಗಿರ್ಬೋದು ನಮಗೆ ಆ ರಿಕ್ವೈರ್ಮೆಂಟ್ ಟೆಸ್ಟ್ ಏನಿದೆ ನಾವು ಮಾಡ್ತೀವಿ, ಕಂಪ್ರೆಸಿವ್ ಸ್ಟ್ರೆಂತ್ ಇರ್ಬೋದು ಸಿಮೆಂಟ್ಗೆ ಹೋದಾಗ, ಇಲ್ಲ ಟೆನ್ಸೈಲ್ ಸ್ಟ್ರೆಂತ್ ಇರ್ಬೋದು ನಾವು ಸ್ಟೀಲ್ಗೆ ಹೋದಾಗ. ಸೊ ಇವೆರಡು ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಯಾವ ಪಾಸ್ ಆಗುತ್ತೋ ಯಾವುದಾದ್ರೂ ಬ್ರ್ಯಾಂಡ್ ಇರ್ಬೋದು, ಸೊ ಆ ಬ್ರ್ಯಾಂಡ್ನ ನಾವು ಉಪಯೋಗಿಸ್ತಾ ಇದ್ವಿ. ಸೊ ಆ ರೀತಿ ತೊಗೊಂಡಾಗ ನಿಮಗೆ ಯಾವ ಸ್ಟೀಲ್ ಬೇಕಾದರೂ ಯಾವ ಸಿಮೆಂಟ್ ಬೇಕಾದ್ರೂ ನೀವು ಉಪಯೋಗಿಸ್ಬೋದು. ಅದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆಗಳು ಇರೋದಿಲ್ಲ. ಸೊ ಇದಿಷ್ಟು ನಮಗೆ ಕಮೆಂಟ್ಸ್ ಬಂದಿದ್ದು, ನಾವು ಉತ್ತರ ಮಾಡೋಕ್ಕಾಗದೇ ಇರೋವಂಥ ಕಮೆಂಟ್ಗಳು ಇದ್ದಿದ್ದು. ಇದು ನಾವು ಕಮೆಂಟಲ್ಲಿ ರಿಪ್ಲೈ ಮಾಡಿರಲಿಲ್ಲ. ಮಿಕ್ಕಿದ್ದೆಲ್ಲ ಆದಷ್ಟು ನಾವು ಕಮೆಂಟಲ್ಲಿ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಇನ್ನೂ ನಿಮ್ಗೆ ಏನಾರು ತಿಳ್ಕೊಳ್ಬೇಕು ಅಂತ ಏನಾರು ಕುತೂಹಲ ಇದ್ದರೆ ಆದಷ್ಟು ನೀವು ನಮ್ಮ ಕಮೆಂಟ್ ಬಾಕ್ಸ್ ಉಪಯೋಗಿಸ್ಬೋದು. ಇಲ್ಲ ಸರ್ ನಮ್ಗೆ ಸ್ವಲ್ಪ ಜಾಸ್ತಿನೇ ತಿಳ್ಕೊಬೇಕು ಅಂತ ಆಸೆ ಇತ್ತು ಅಂದರೆ ನಮ್ಗೆ ಖಂಡಿತವಾಗಿಯೂ ನೀವು ಫೋನ್ ಮಾಡಿ ಖಂಡಿತವಾಗಿಯೂ ನೀವು ತಿಳ್ಕೊಬೋದು. ಧನ್ಯವಾದ.